ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ವೆಲ್ಕಮ್ ಟು ಮೋದಿ ಟೆಕ್ ಚಾನಲ್ ಗೆ ಸ್ವಾಗತ. ಇವತ್ತು ಏನ್ರಿಪ್ಪ ಅಂದ್ರೆ ಇವತ್ತು ನಿಮ್ ಮುಂದೆ ನೋಡ್ತಾ ಇದ್ದೀರಲ್ಲ ಓಪೋ A3 5G ಫೋನ್ ನ ಅನ್ಬಾಕ್ಸಿಂಗ್ ಅಲ್ಲ ರಿವ್ಯೂ ಮಾಡ್ತಾ ಇದ್ದೀನಿ. ರಿವ್ಯೂ ಒಳಗಡೆ ಆ ಫೋನ್ ಒಳಗೆ ಡೀಟೇಲ್ಸ್ ಏನಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಈ ಫೋನ್ ಪ್ರೈಸ್ ಎಷ್ಟು, ಇದ್ರದ್ದು ಸ್ಟೋರೇಜ್ ಎಷ್ಟು, ಮತ್ತೆ ಇದರಲ್ಲಿ ಬರುವಂತ ಫೀಚರ್ಸ್ ಯಾವ್ದು ಅಂತ ತೋರಿಸ್ತೀನಿ. ನೋಡಿ, ಇದರಲ್ಲಿ ಬಾಕ್ಸ್ ಪ್ರೈಸ್ ನಿಮ್ಗೆ ಕಾಣಬಹುದು. ಇಲ್ಲಿ ನೋಡಿ ತೋರಿಸ್ತೀನಿ. ಇವಾಗ 19,999 ಇದೆ. ಲಾಂಚ್ ಆಗಿ ಇದು ಆಲ್ರೆಡಿ 6 ಮಂತ್ ಆಗಿದೆ. ಬಟ್ ಈಗ ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ ಒಬ್ರು ಪರ್ಚೇಸ್ ಮಾಡಿದ ಕಾರಣ ನಾನು ಇದು ರಿವ್ಯೂ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಆಲ್ರೆಡಿ ಆಗೋಗಿದೆ ಫ್ರೆಂಡ್ಸ್. ಸೊ ರಿವ್ಯೂ ಅಲ್ಲಿ ನಿಮ್ಗೆ ಕಾಣಬಹುದು ಒಪ್ಪೋ A3 5G. ಓಕೆ, ಸೈಡಿಗೆ ಬಂದ್ರೆ ಇದ್ರದ್ದು ನಿಮ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡಿ, 6GB 128GB ರೋಮ್. ಓಕೆ, 6GB ಪ್ಲಸ್ 128GB ರೋಮ್. ಹಾಗೆ ಈ ಭಾಗದಲ್ಲಿ ನೋಡಿ ನಿಮ್ಗೆ ಮಿಲಿಟರಿ ಗ್ರೇಡ್ ಶಾಕ್ ರೆಸಿಸ್ಟೆನ್ಸ್ ಅಂತ ಹೇಳೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 1 2 3 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 120 ಹರ್ಟ್ಸ್ ರಿಫ್ರೆಶ್ ರೇಟ್, 1000 ನಿಟ್ ಅಲ್ಟ್ರಾ ಬ್ರೈಟ್ ಡಿಸ್ಪ್ಲೇ ಇದೆ ಇದರಲ್ಲಿ ಫ್ರೆಂಡ್ಸ್. ಮತ್ತು ಹಾಗೆ ಓವರ್ 4 ಇಯರ್ಸ್ ಡ್ಯೂರೇಬಲ್ ಬ್ಯಾಟ್ರಿ ಇದೆ. 45 ವ್ಯಾಟ್ ಫ್ಲಾಶ್ ಚಾರ್ಜ್ ಇದೆ. ಹಾಗೆ ಸ್ಪ್ಲಾಶ್ ಟಚ್ ವಿತ್ IP54 ಡಿಸ್ಪ್ಲೇ ಇದೆ ಫ್ರೆಂಡ್ಸ್. ಬನ್ನಿ ಈಗ ಬಾಕ್ಸ್ ಅನ್ನ ತೆಗೆದ್ಬಿಟ್ಟು ಅದ್ರೊಳಗೆ ಇಡುವಂತ ಫೋನ್ ಅನ್ನ ತೋರಿಸ್ತೀನಿ. ಮುಂದಿನ ಭಾಗದಲ್ಲಿ ವೇಟ್ ಅಂಡ್ ವಾಚ್. ಸ್ವಾಗತ ಮತ್ತೊಮ್ಮೆ. ಎರಡನೇ ಭಾಗದಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇವಾಗ ಒಪ್ಪೋ A3 5G ಫೋನಿನ ಬಾಕ್ಸ್ ಅನ್ನ ತೆಗಿತೀನಿ. ಅನ್ಬಾಕ್ಸ್ ಆಗೋಗಿದೆ, ಹೇಳ್ತಾ ಇದ್ದೀನಿ ನಿಮ್ಗೆ. ಬಾಕ್ಸ್ ತೆಗೆದ್ಬಿಟ್ಟು ಒಳಗಡೆ ಇರುವಂತ ಫೋನ್ ನ ನಿಮ್ಗೆ ಪವರ್ ಆನ್ ಮಾಡ್ಬಿಟ್ಟು ಅದರಲ್ಲಿ ಇರುವಂತ ಕ್ಯಾಮ್ರಾ ಫೀಚರ್ಸ್, ಹಾಗೆ ಕೊಟ್ಟಿರುವಂತ ಎಕ್ಸ್ಟ್ರಾಆರ್ಡಿನರಿ ಫೀಚರ್ಸ್ ಏನೇನಿದೆ ಅದೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಬನ್ನಿ ಈಗ ಬಾಕ್ಸ್ ನ ತೆಗಿತಾ ಇದ್ದೀನಿ. ಬಾಕ್ಸ್ ತೆಗಿತಾ ಇದ್ದೀನಿ. ನೋಡಿ, ಬಾಕ್ಸ್ ತೆಗೆದಾಗಿದ ತಕ್ಷಣ ಫೋನ್ ಇಲ್ಲಿ ನೋಡ್ತಾ ಇದ್ದೀರಾ, ಓಪೋ A3 5G ಫೋನ್. ನೋಡಿ, ಓಪನ್ ಮಾಡಿದ ತಕ್ಷಣನೇ ಫೋನ್ ಅನ್ನ ನೋಡಿ ನೀವು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದ್ರದ್ದು ಫೋನಿನ ಡಿಸ್ಪ್ಲೇ ಸೈಜ್ ನಿಮ್ಗೆ ಹೇಳ್ತೀನಿ ಇವಾಗ. ಈ ಫೋನಿನ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 16.94 ಸೆಂಟಿಮೀಟರ್ ಡಿಸ್ಪ್ಲೇ ಇದೆ. ಈ ಫೋನಿಂದು ಒಳ್ಳೆ ಡಿಸ್ಪ್ಲೇ ಇದೆ. ಇದು ಡಿಸ್ಪ್ಲೇ ನಿಮ್ಗೆ ಸ್ಪ್ಲಾಶ್ ಟಚ್ ಇದೆ. IP54 ಇರುವಂತ ಇದರಲ್ಲಿ ಕ್ವಾಲಿಟಿ ಇದೆ, ಸ್ಕ್ರೀನ್ ಕ್ವಾಲಿಟಿ. ಬನ್ನಿ ಈಗ ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಪವರ್ ಬಟನ್ ಪ್ರೆಸ್ ಮಾಡಿದ್ದೀನಿ. ನೋಡಿ, ಈಗ ಪವರ್ ಆನ್ ಆಗುತ್ತೆ. ನೋಡಿ, ಫೋನ್ ವೈಬ್ರೇಟ್ ಆಗಿ ಓಪೋ ಅಂತ ಹೇಳಿ ಬಂದಿದೆ. ಪವರ್ಡ್ ಬೈ ಆಂಡ್ರಾಯ್ಡ್ ಅಂತ ಹೇಳಿ ಬಂದಿದೆ. ಓಕೆ ಫ್ರೆಂಡ್ಸ್, ಪವರ್ಡ್ ಬೈ ಆಂಡ್ರಾಯ್ಡ್ ಇಂದ ಬಂದಿರುವಂತ ಫೋನ್ ಇದು. ಆಂಡ್ರಾಯ್ಡ್ ಅಲ್ಲಿ ಬರುವಂತ ಫೋನ್ ಓಪೋ ಫೋನ್ ಇದು. ಓಪೋ A3. ಓಕೆ, ಓಪೋ A3 ಫೋನ್ ಇದು 5G ಫೋನ್ ಆಗಿರುತ್ತೆ. ಇದು ಕಂಪ್ಲೀಟ್ಲಿ ಡಬಲ್ ಸಿಮ್ ಇದ್ರದ್ದು. ಓಕೆ, ಕಲರ್ಸ್ ಅಂತೇಳಿ ಬಂದಿದೆ. ನೋಡಿ, ಕಲರ್ಸ್ ಅಂತೇಳಿ ಬಂದಿದ ತಕ್ಷಣನೇ ನಮ್ಮ ಓಪೋ ಕಡೆಯಿಂದ ಯಾವುದೇ ಫೋನ್ ಹೊಸ ತಗೊಳ್ಳಿ, ಓಪೋ ಕಡೆಯಿಂದ ಕಲರ್ಸ್ ಅಂತೇಳಿ ಅವ್ರದ್ದೊಂದು ಸಾಫ್ಟ್ವೇರ್ ಅದು. ಆ ಸಾಫ್ಟ್ವೇರ್ ಅಲ್ಲಿ ಕಲರ್ಸ್ ಇಂದ ಬರುತ್ತದೆ. ಹಾಗೆ ನಿಮ್ಗೆ ತೋರಿಸ್ತೀನಿ ಮುಂದ್ಗಡೆ. ವೇಟ್ ಅಂಡ್ ವಾಚ್. ಈಗ ಬನ್ನಿ ಮೊಬೈಲ್ ಅನ್ನ ತೆಗೆದ್ಬಿಟ್ಟು ಇದ್ರೊಳಗೆ ಬರುವಂತ ಫೋನಿನ ಫೀಚರ್ಸ್ ಹಾಗೆ ಅಬೌಟ್ ಫೋನ್ ಡಿವೈಸ್ ಅಲ್ಲಿ ಏನೇನಿರುತ್ತೆ ಅದು ತೋರ್ಸೋಣ. ಪವರ್ ಬಟನ್ ಆನ್ ಮಾಡಿದೀನಿ. ಯೂಸ್ ಫಿಂಗರ್ ಪ್ರಿಂಟ್ ಅವ್ರ ಪಾಸ್ವರ್ಡ್ ಟು ಅನ್ಲಾಕ್ ಅಂತ ಹೇಳಿ ಹೇಳ್ತಾ ಇದೆ. ಹಾಗೆ ಈಗ ಟೈಪ್ ಮಾಡೋಣ ASHRAF786. ರೈಟ್ ಮಾರ್ಕ್ ಕೊಟ್ಬಿಟ್ರೆ ಫೋನ್ ಅನ್ಲಾಕ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಈಗ ನೋಡಿ, ವಾಚ್ ಮಾಡಿ. ಇವಾಗ ಸೆಟ್ಟಿಂಗ್ಸ್ ಅಲ್ಲಿ ಹೋಗೋಂಗಿಂತ ಮುಂಚೆ ಹಲವಾರು ಸ್ಮಾರ್ಟ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಇದು ಕ್ಯಾಮ್ರಾ, ಕಾಲಿಂಗ್, ವಾಟ್ಸ್ಆ್ಯಪ್ ಮೆಸೇಜಸ್, ಗೂಗಲ್ ಮೆಸೇಜಸ್, ಗೂಗಲ್, ಇನ್ಸ್ಟಾಗ್ರಾಮ್, ಕ್ರೋಮ್, ಹೀಗೆ ಹಲವಾರು ನಿಮ್ಗೆ ಕಾಣಬಹುದು ಸ್ಮಾರ್ಟ್ ಅಪ್ಲಿಕೇಶನ್ಸ್. ಇದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ತುಂಬಾ ಸ್ಮಾರ್ಟ್ ಆಗಿದೆ ಫೋನ್ ಇದು. ಟಚ್ ಕೂಡ ತುಂಬಾ ಸ್ಮೂತ್ ಆಗಿದೆ. ಬನ್ನಿ ಈಗ ಈ ಭಾಗದಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ ತೋರಿಸ್ತಿದ್ದೀನಿ. ಅಬೌಟ್ ಫೋನ್ ಒಳಗಡೆ ಈಗ ಹೋಗೋಣ. ಸೆಟ್ಟಿಂಗ್ಸ್ ಅಲ್ಲಿ ಬಂದ ನಂತರ ನಿಮ್ಗೆ ಕಾಣಬಹುದು ಸ್ಕ್ರೀನ್ ಆಫ್ ಡಿಸ್ಪ್ಲೇ ಇದೆ, ನಿಕ್ ನೇಮ್ ಇದೆ, ವೈಫೈ ಇದೆ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಹಲವಾರು ಆಪ್ಷನ್ಸ್ ಆದ ನಂತರ, ಅಪ್ಲಿಕೇಶನ್ಸ್ ಆದ ನಂತರ ನಿಮ್ಗೆ ಬ್ಯಾಟ್ರಿ ಸ್ಟೇಟಸ್ ಇದೆ. ಬ್ಯಾಟ್ರಿ ಸ್ಟೇಟಸ್ 87% ಇದೆ. ನೋಡಿ, ಬ್ಯಾಟ್ರಿ ಯೂಸೇಜ್ 60 ಯೂಸ್ಡ್ ಸಿನ್ಸ್ 6 hours 44 minutes ಇದೆ. ಸ್ಕ್ರೀನ್ ಆನ್ ಸಿನ್ಸ್ ಲಾಸ್ಟ್ ಚಾರ್ಜ್ 2 hours 1 minute ಆಗಿದೆ ಫ್ರೆಂಡ್ಸ್. ಬ್ಯಾಟ್ರಿ ಯೂಸೇಜ್ ಡೀಟೇಲ್ಸ್ ಇದು. ಈಗ ಬನ್ನಿ ಬ್ಯಾಕ್ ಹೋಗ್ಬಿಟ್ಟು ಅಬೌಟ್ ಡಿವೈಸ್ ಅಲ್ಲಿ ಹೋಗೋಣ. ಕಲರ್ಸ್ ಅಂತ ಅಪ್ಡೇಟ್ ಬರುತ್ತೆ ಇದರಲ್ಲಿ.
ಕಲರ್ಸ್ ಅಂತ ಸಾಫ್ಟ್ವೇರ್ ಓಪೋ ಅವ್ರ ಕಡೆಯಿಂದ ಬಂದಿರುತ್ತೆ. ಕಲರ್ಸ್ 14.0 ಅಫಿಷಿಯಲ್ ವರ್ಷನ್, ಇದು 2.99 GB ಇರುತ್ತೆ ಇದು ಫ್ರೆಂಡ್ಸ್. ಓಕೆ, ಇದು ಬಂದ್ಬಿಟ್ಟು ಓಪೋ ಅವ್ರ ಕಡೆಯಿಂದ ಬಂದಿರುವಂತಹ ಕಲರ್ಸ್ ಸಾಫ್ಟ್ವೇರ್ ಇದು. ಓಕೆ, ಡಿವೈಸ್ ನೇಮ್ ಓಪೋ A3 5G ಅಂತ ಬರುತ್ತೆ. ಸ್ಟೋರೇಜ್ ನಲ್ಲಿ ನಿಮ್ಗೆ 41.4 GB ಇರುತ್ತದೆ. ಹಾಗೆ ಬಾರ್ ಅಲ್ಲಿ ನೋಡಬಹುದು 128 GB ಫೋನ್ ಇದು. ಮಾಡೆಲ್ CPH2693 ಇದ್ರು ಮಾಡೆಲ್, ಇದ್ರದ್ದು ನಂಬರು. ಪ್ರೊಸೆಸರ್ MediaTek Dimensity 6300 ಇರುತ್ತೆ. ಬ್ಯಾಟರಿ ಕೆಪಾಸಿಟಿ 5100 mAh ಬ್ಯಾಟರಿ ಇರುತ್ತೆ. ಸ್ಕ್ರೀನ್ ಸೈಜ್ 16.94 ಸೆಂಟಿಮೀಟರ್ ಇರುತ್ತೆ ಫ್ರೆಂಡ್ಸ್. ಹಾಗೆ ರ್ಯಾಮ್ 6 GB ಇರುತ್ತೆ ಫ್ರೆಂಡ್ಸ್. ಹಾಗೆ ಪ್ಲಸ್ 4 GB ಇರುತ್ತೆ ಫ್ರೆಂಡ್ಸ್. ಆಂಡ್ರಾಯ್ಡ್ ವರ್ಷನ್ ಇರುತ್ತೆ. ಲೀಗಲ್ ಇನ್ಫಾರ್ಮೇಶನ್, ಸ್ಟೇಟಸ್, ಇನ್ಸ್ಟ್ರಕ್ಷನ್ಸ್, ಎಕ್ಸ್ಪೀರಿಯನ್ಸ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್, ರೆಗ್ಯುಲೇಟರಿ ಇರುತ್ತೆ. ಆಂಡ್ರಾಯ್ಡ್ ವರ್ಷನ್ ಬಂದ್ಬಿಟ್ಟು ಆಂಡ್ರಾಯ್ಡ್ ವರ್ಷನ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ ಸೆಕ್ಯೂರಿಟಿ ಅಪ್ಡೇಟ್ ಇರುತ್ತೆ. 5 ಅಕ್ಟೋಬರ್ 2024 ಅಲ್ಲಿ ಅಪ್ಡೇಟ್ ಆಗಿದೆ. ಇದು ಅಪ್ಡೇಟ್ ನಿಮಗೆ ಬರ್ತಿರುತ್ತೆ, ಅವಾಗ ನೀವು ಅಪ್ಡೇಟ್ ಮಾಡ್ಕೋಬಹುದು. ವೈಫೈ ಹಾಗೆ ಮೊಬೈಲ್ ಡಾಟಾ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ಇದು ಅಬೈಟ್ ಡಿವೈಸ್ ಆದ ನಂತರ ನಿಮಗೆ ಬ್ಯಾಕಲ್ ಬರೋಣ. ಬ್ಯಾಕಲ್ ಬಂದ ನಂತರ ಹಲವಾರು ಅಡಿಷನಲ್ ಸೆಟ್ಟಿಂಗ್ಸ್, ಡಿಜಿಟಲ್ ವೆಲ್ಬಿಂಗ್ ಅಂಡ್ ಪ್ಯಾರೆಂಟಲ್ ಕಂಟ್ರೋಲ್ಸ್ ಎಲ್ಲ ಇರುತ್ತೆ. ಸ್ಪೆಷಲ್ ಫೀಚರ್ಸ್, ಸ್ಪ್ಲಿಟ್ ವ್ಯೂ ಇದೆ ನೋಡಿ. ಇದು ಮಾಡಿದ್ರೆ ಸ್ಪ್ಲಿಟ್ ವ್ಯೂ ನೋಡ್ಬೋದು ನೀವು. 3 ಫಿಂಗರ್ ಸ್ವೈಪ್ ಫಾರ್ ಸ್ಪ್ಲಿಟ್ ವ್ಯೂ ಮಾಡ್ಬೋದು. ಮತ್ತೆ ಸ್ಲೈಡ್ ಮಾಡಿದ್ರೆ ನಿಮಗೆ ನೋಡಿ ಇದು ಓಕೆ ಮಾಡಿದ್ದಿದೆ ಇವಾಗ ಸದ್ಯದಲ್ಲಿ. ನೋಡಿ, ಎಂಟರ್ ಸ್ಪ್ಲಿಟ್ ವ್ಯೂ ಫ್ರಮ್ ರೀಸೆಂಟ್ ಟಾಸ್ಕ್ ಕೊಟ್ರೆ ಅದು ಬರುತ್ತೆ. ಎಂಟರ್ ಸ್ಪ್ಲಿಟ್ ವ್ಯೂ ಫ್ರಮ್ ಸ್ಮಾರ್ಟ್ ಸ್ಲೈಡರ್ ಸೈಡ್ ಬಾರ್ ಅಂತ ಕೊಟ್ರೆ ಅದು ಬರುತ್ತೆ. ಈ ಸ್ಪ್ಲಿಟ್ ವ್ಯೂ ಅಲ್ಲಿ ನೀವು ಕಾಣಬಹುದು. ಮತ್ತೆ ಫ್ಲೆಕ್ಸಿಬಲ್ ವಿಂಡೋ ಇದೆ. ಇದರಲ್ಲೂ ಕೂಡ ನಿಮ್ಗೆ ಹಲವಾರು ಆಪ್ಷನ್ಸ್ ಇದೆ. ಕ್ವಿಕ್ಲಿ ಓಪನ್ ವಿಂಡೋಸ್ ಇದೆ. ಆಮೇಲೆ ಓಪನ್ ಫ್ರಮ್ ಸ್ಮಾರ್ಟ್ ಸ್ಲೈಡರ್ ಸೈಡ್ ಬಾರ್ ಇದೆ. ರೀಸೈಜ್ ಅಂಡ್ ವಿಂಡೋ ಅಂತ ಇದೆ. ರೀಸೈಜ್ ವಿಂಡೋ ಇದೆ. ಮತ್ತೆ ನೋಡಿ, ಮಿನಿ ವಿಂಡೋನು ಬರುತ್ತೆ ಈ ತರ. ಕ್ವಿಕ್ಲಿ ಹೈಡ್ ಎ ವಿಂಡೋ ಇರುತ್ತೆ. ಶೇರ್ ಫೈಲ್ಸ್ ಇದೆ. ಸ್ವಿಚ್ ಟು ಸ್ಪ್ಲಿಟ್ ವ್ಯೂ ಇದೆ. ಸೋ ಮೆನಿ ಆಪ್ಷನ್ಸ್ ಇದೆ. ಫ್ಲೆಕ್ಸಿಬಲ್ ಇದೆ. ಹಾಗೆ ಸ್ಮಾರ್ಟ್ ಸೈಡ್ ಬಾರ್ ಇದೆ. ಕಿಡ್ಸ್ ಮೋಡ್ ಇದೆ. ಆಮೇಲೆ ಸಿಂಪಲ್ ಮೋಡ್ ಇದೆ. ಗೆಸ್ಟರ್ಸ್ ಅಂಡ್ ಮೋಷನ್ಸ್ ಇದೆ. ಸ್ಕ್ರೀನ್ ಶಾಟ್ ಇದೆ. ಆಮೇಲೆ ಸ್ಕ್ರೀನ್ ರೆಕಾರ್ಡಿಂಗ್ ಇದೆ. ವಾವ್, ಸೋ ಮೆನಿ ಸ್ಮಾರ್ಟ್ ಆಪ್ಷನ್ಸ್ ಈ ಫೋನ್ ಅಲ್ಲಿ ಇದೆ. ನನಗಂತೂ ತುಂಬಾ ಲೈಕ್ ಆಗಿದೆ ಈ ಓಪೋ A3 5G ಸ್ಮಾರ್ಟ್ ಫೋನ್. ಅಂತೂ 10 ಆಫ್ ರ್ಯಾಂಕ್ ತಗೊಳುತ್ತೆ ಇದರಲ್ಲಿ. ಇದೊಂದು ಅತ್ಯುತ್ತಮ ಫೋನ್ ಅಂತ ಹೇಳಿ ಹೇಳ್ಬೋದು. ಸೆಟ್ಟಿಂಗ್ಸಿನ ಎಲ್ಲ ಫೀಚರ್ಸ್ ನಿಮ್ಗೆ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಫೋನಿನ ಕ್ಯಾಮ್ರಾದಲ್ಲಿ ಹೋಗೋಣ. ಕ್ಯಾಮ್ರಾದಲ್ಲಿ ನೋಡಿ, ಈಗ ಆನ್ ಮಾಡಿದ ತಕ್ಷಣನೇ ಬ್ಯಾಕ್ ಕ್ಯಾಮ್ರಾ ಎಷ್ಟು ಬ್ಯಾಕಿನ ಬ್ಯಾಕ್ ಗ್ರೌಂಡ್ ಅನ್ನು ಎಷ್ಟು ಕವರ್ ಆಗಿ ನೀಟಾಗಿ ಕವರ್ ಮಾಡ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಕ್ಯಾಮ್ರಾ ಇದ್ರದ್ದು. ಫ್ರಂಟ್ ಕ್ಯಾಮ್ರಾ ಹೊಡೆದ್ರೆ ನಮ್ದು ಫ್ರಂಟ್ ಕ್ಯಾಮ್ರಾನು ಚೆನ್ನಾಗಿ ಬರ್ತಾ ಇದೆ. ಓಕೆ, ಸದ್ಯದಲ್ಲಿ ಕ್ಯಾಮ್ರಾದು ಫೀಚರ್ಸ್ ಅನ್ನು ಮಾಡಿ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಫೀಚರ್ಸ್ ತೋರಿಸಿದ್ದೀನಿ. ಈಗ ಬಂದ್ಬಿಟ್ಟು ಫೋನಿನ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಬ್ಯಾಕ್ ಕವರ್ ಬ್ಲಾಕ್ ಕಲರ್ ಮ್ಯಾಟ್ ಫಿನಿಶ್ ಅಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಹಾಗೆ ಇದ್ರದ್ದು ಸೋ ಮೆನಿ ಆಫ್ ಲೈನ್ಸ್ ಇದೆ. ಇದ್ರ ಮೇಲೆ ಬ್ಯಾಕ್ ಕವರ್ ಮೇಲೆ ಲೈನ್ಸ್ ಇದೆ. ಆ ಲೈನ್ಸ್ ಇದಕ್ಕಂದ್ರೆ ಫೋನಿನ ಹಿಡ್ಕೊಂಡ್ರೆ ಗ್ರಿಪ್ ಸಿಗ್ಲಿ, ಜಾರಬಾರ್ದು, ಬೀಳಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಮೆಟೀರಿಯಲಿಸ್ಟಿಕ್ ಬ್ಯಾಕ್ ಕವರ್ ಅನ್ನು ಕೊಟ್ಟಿರ್ತಾರೆ. ಸೈಡ್ ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ಇದು ಫಿಂಗರ್ ಟಚ್ ಮಾಡಿ ಫೋನ್ ಅನ್ನು ಓಪನ್ ಮಾಡಬಹುದು. ಹಾಗೆ ಫೋನ್ ಪ್ರೆಸ್ ಮಾಡಿದ್ರೆ ಫೋನ್ ಲಾಕ್ ಆಗುತ್ತೆ, ಹಾಗೆ ಅನ್ಲಾಕ್ ಆಗುತ್ತೆ. ಯೂಸ್ ಫಿಂಗರ್ ಆರ್ ಪಾಸ್ವರ್ಡ್ ಟು ಅನ್ಲಾಕ್ ಅಂತ ಹೇಳಿ ಬರುತ್ತೆ. ಓಕೆ, ಇಲ್ಲಿ ವಾಲ್ಯೂಮ್ ಅಪ್ ಡೌನ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಇನ್ಕ್ರೀಸ್, ವಾಲ್ಯೂಮ್ ಡೌನ್ ಮಾಡಬಹುದು. ಇಲ್ಲಿ ಈ ಸೈಡ್ ಅಲ್ಲಿ ಏನಿರೋದಿಲ್ಲ. ಡೌನ್ ಅಲ್ಲಿ ಬಂದ್ಬಿಟ್ರೆ ಆಡಿಯೋ ಜಾಕ್ ಕೊಟ್ಟಿರ್ತಾರೆ ಈ ಫೋನ್ ಒಳಗಡೆ. ಬೇರೆ ಅಥವಾ ಹಲವಾರು ಫೋನ್ ಅಲ್ಲಿ ಈ ತರ ಆಪ್ಷನ್ ಆಡಿಯೋ ಜಾಕ್ ಇರೋದಿಲ್ಲ. ಆಮೇಲೆ ಇದು ಟೈಪ್ ಸಿ ಚಾರ್ಜರ್ ಸ್ಲಾಟ್ ಅನ್ನು ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಆಮೇಲೆ ಇದು ಫೋನಿನ ಸ್ಪೀಕರ್ ಇಲ್ಲಿ ಕೊಟ್ಟಿರ್ತಾರೆ. ಓಕೆ ಫ್ರೆಂಡ್ಸ್, ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಫಿಂಗರ್ ಪ್ರಿಂಟ್ ಅನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಫಿಂಗರ್ ಅನ್ನು ಕೊಟ್ಟರೆ ಫಿಂಗರ್ ಬರುತ್ತೆ. ಫಿಂಗರ್ ಪ್ರಿಂಟ್ ಅನ್ಲಾಕ್ ಕ್ಯಾನಾಟ್ ಬಿ ಯೂಸ್ಡ್ ನೌ, ಟ್ರೈ ಅಗೇನ್ ಆಫ್ಟರ್ ಅಗೇನ್ ಇನ್ 23 ಸೆಕೆಂಡ್ಸ್ ಅಂತ ಬಂದಿದೆ. ಯಾಕಂದ್ರೆ ಇದು ಸೋ ಮೆನಿ ಟೈಮ್ಸ್ ಈಗ ನಮ್ಮ ಕಡೆಯಿಂದ ಫೋನ್ ಬೇರೆ ಯಾರಾದ್ರೂ ತಗೊಂಡು ಟ್ರೈ ಮಾಡಿದ್ರೆ ಅವ್ರು ಈ ತರ ಅನ್ಸುತ್ತೆ. ಓನರ್ ಬಿಟ್ಟರೆ ಯಾರು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಫ್ರೆಂಡ್ಸ್. ಇದೊಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ 2 ಕ್ಯಾಮ್ರಾಸ್ ಬರುತ್ತೆ. ಒಂದು ಫ್ಲಾಶ್ LED ಲೈಟ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ಮೇನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಮತ್ತೆ ಅಪರ್ಚರ್ ಕ್ಯಾಮ್ರಾ 1.3 ಎಫ್ ಅಪರ್ಚರ್ ಲೆನ್ಸ್ ಕ್ಯಾಮ್ರಾ ಬರುತ್ತೆ ಇದರಲ್ಲಿ ಫ್ರೆಂಡ್ಸ್. ಓಕೆ, ಇದೆಲ್ಲ ಡೀಟೇಲ್ಸ್ ರಿವ್ಯೂನು ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಪ್ರಯತ್ನ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಫೋನ್ ಅನ್ನ ಸೈಡ್ಗೆ ಇಡೋಣ ಈಗ. ಹಾಗೆ ಬಾಕ್ಸ್ ಅಲ್ಲಿ ಬಂದಿರುವಂತ ಎಕ್ಸೆಸರಿ
ಅಕ್ಸೆಸರೀಸ್ ಏನೇನಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ. ಅದರೊಳಗೆ ಒಂದು ಯೂಸರ್ ಗೈಡ್ ಕೊಟ್ಟಿರ್ತಾರೆ, ಇದು ಕ್ವಿಕ್ ಗೈಡ್, ಇದರಲ್ಲಿ ಹೇಗೆ ಯೂಸ್ ಮಾಡೋದು, ಒಪ್ಪೋ ಕಡೆಯಿಂದ ಬಂದಿರೋ ಕಲರ್ ಸಾಫ್ಟ್ವೇರ್ ಇದರಲ್ಲಿ ಎಲ್ಲ ತಿಳ್ಕೊಬಹುದು, ಎಲ್ಲ ಡೀಟೇಲ್ಸ್ ಇದ್ರಲ್ಲಿ ಇರುತ್ತೆ ಫ್ರೆಂಡ್ಸ್. ತುಂಬಾ ಬ್ಯೂಟಿಫುಲ್ ಆಗಿರುವ ಎಲ್ಲ ಆಪ್ಷನ್ ಇದ್ರು ಕೊಟ್ಟಿರ್ತಾರೆ ನೋಡಿ. ಡೈರೆಕ್ಷನ್ಸ್, ಗ್ರೀಟಿಂಗ್ಸ್ ಫ್ರಮ್ ಓಪೋ ಮೊಬೈಲ್ ಅಂತ ಹೇಳಿ ಕೊಟ್ಟಿರ್ತಾರೆ. ಇದ್ರಲ್ಲೆಲ್ಲ ನಿಮ್ಗೆ ನೋಡಬಹುದು ಸಿಮ್ ತೆಗೆಯೋದು, ಕ್ಯಾಮ್ರಾ ಡೀಟೇಲ್ಸ್, ಬ್ಯಾಕ್, ಫ್ರಂಟ್, ಸೈಡ್, ಸಿಮ್ 1 ಸಿಮ್ 2, ಆಮೇಲೆ ಮೈಕ್ರೋ ಎಸ್ ಡಿ ಕಾರ್ಡ್ ಅನ್ನು ಕೂಡ ಹಾಕ್ಬೋದು ಫ್ರೆಂಡ್ಸ್ ಇದರಲ್ಲಿ. ಓಕೆ, ಯೂಸರ್ ಗೈಡ್ ಅನ್ನು ಸೈಡಿಗೆ ಇಡೋಣ. ಮತ್ತೆ ಏನೋ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸಿಮ್ ಎಜೆಕ್ಟರ್ ಟೂಲ್ ಅನ್ನು ಇದ್ರಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದು ಕೂಡ ನೀವು ನೋಡಬಹುದು. ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಸಿಮ್ ಅನ್ನು ತೆಗೆದುಬಿಟ್ಟು ಮೆಮರಿ ಕಾರ್ಡ್ ಅನ್ನು ಹಾಕ್ಲಿಕ್ಕೆ ಇದು ಯೂಸ್ ಮಾಡ್ತಾರೆ. ಅದಂತರ ಬಾಕ್ಸ್ ಅಲ್ಲಿ ಎರಡನೇ ಕವರ್ ಅನ್ನು ತೆಗೆದ್ಬಿಟ್ರೆ ಈ ಕವರ್ ಹಿಂದ್ಗಡೆ ಕೆಳಗಡೆ ಬಾಟಮ್ ಅಲ್ಲಿ ನಿಮ್ಗೆ ಒಂದು ಅಡಾಪ್ಟರ್ ಚಾರ್ಜರ್ ಮತ್ತು ಒಂದು ಟೈಪ್ ಸಿ USB ಡಾಟಾ ಕೇಬಲ್ ಕೊಟ್ಟಿರ್ತಾರೆ. ಫೋನ್ ಚಾರ್ಜ್ ಮಾಡ್ಲಿಕ್ಕೆ USB ಡಾಟಾ ಕೇಬಲ್ ತುಂಬಾ ಯೂಸ್ ಆಗುತ್ತೆ. ಅಡಾಪ್ಟರ್ ನೋಡಿ ಸರ್, ಅಡಾಪ್ಟರ್ ಸೋ ಸಾಫ್ಟ್, ಸೋ ಬ್ಯೂಟಿಫುಲ್. ಇದರದ್ದು ಬಂದ್ಬಿಟ್ಟು 45 ವ್ಯಾಟ್ ಸೂಪರ್ ವಾಕ್ ಸ್ಮಾರ್ಟ್ ಫಾಸ್ಟ್ ಫ್ಲಾಶ್ ಚಾರ್ಜರ್. ಇದು ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ ಆಗಿರುತ್ತದೆ ಫ್ರೆಂಡ್ಸ್. ಸೂಪರ್ ಆಗಿದೆ ಇದ್ರದ್ದು ಎಲ್ಲ ಆಪ್ಷನ್ಸ್, ಸೋ ಬ್ಯೂಟಿಫುಲ್, ವಾವ್ ಆಗಿದೆ ಫ್ರೆಂಡ್ಸ್. ಇಷ್ಟೆಲ್ಲ ಹೇಳ್ತಾ ನಂದು ಈ ಮೋದಿ ಟೆಕ್ ಚಾನಲ್ ಅಲ್ಲಿ ಓಪೋ A3 5G ಸ್ಮಾರ್ಟ್ ಫೋನ್ ಅನ್ನು ರಿವ್ಯೂ ಮಾಡಿ ನಿಮ್ಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಮತ್ತೊಂದು ಸ್ಮಾರ್ಟ್ ಫೋನ್ಸ್ ಹಾಗೆ ಸ್ಮಾರ್ಟ್ ವೆಹಿಕಲ್ಸ್, 2 ವೀಲರ್ 4 ವೀಲರ್ ಯಾವುದೇ ಆಗಿರಲಿ ಫ್ರೆಂಡ್ಸ್, ಶ್ಯೂರ್ ಡೆಫಿನೆಟ್ಲಿ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಎಲ್ಲ ಹೊಸ ಐಟಮ್ ಬಂದ್ರೆ ತೋರಿಸ್ತೀನಿ ಮೋದಿ ಟೆಕ್ ಚಾನಲ್ ಅಲ್ಲಿ. ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಇದೇ ರೀತಿ ವಾಚ್ ಮಾಡ್ತಾ ಇರಿ, ವಿಡಿಯೋಗಳನ್ನ ಲೈಕ್ ಮಾಡಿ, ವ್ಯೂಸ್ಗಳನ್ನ ಕೊಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೆಲ್ಲ ವಿಡಿಯೋಗಳನ್ನು ನಿಮ್ಗೆ ತಗೊಂಡ್ ಬರ್ತೀನಿ. ಅಲ್ಲಿವರೆಗೆ ಎಲ್ಲರೂ ಟೇಕ್ ಕೇರ್ ಆಗಿರಿ, ಎಲ್ಲರೂ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.